ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಜಾಮೀನು ಪಡೆದುಕೊಂಡು ಆಚೆ ಬಂದಿದ್ದಾರೆ. ಜಾಮೀನು ಸಿಕ್ಕ ನಂತರದಲ್ಲಿ ದೇಗುಲಗಳಿಗೆ ವಿಸಿಟ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಏನು ಕರಳಿ ತೋರಿಸ್ತಾಳೋ ನೋಡೋಣ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದನ್ನು ತಾಯಿಗೆ ಬಿಟ್ಟಿದ್ದೇನೆ. ಮೈಸೂರಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. ದೇವರು ಹಾಗೂ ರಾಜ್ಯದ ಜನರ ಮೇಲೆ ನನಗೆ ನಂಬಿಕೆ ಇದೆ. 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನನ್ನ ಮೇಲೆ ಇದೇ ಫಸ್ಟ್ ಕೇಸ್. ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನಾನು ಯಾವ ಕಾರಣಕ್ಕೂ ಏನೂ ಮಾತಾಡೋದಿಲ್ಲ ಅಂತ ಹೇಳಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿದ್ದಾರೆ. ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟ್ ನನ್ನ ಮೇಲೆ ಕೇಸ್ ಇರೋದು. ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ. ನ್ಯಾಯಾಂಗ ಇವತ್ತು ಏನು ಬಿಟ್ಟರೆ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತಾಳೆ ಅದು ಬಿಟ್ಟು ನಾನು ಏನು ಹೇಳಿಲ್ಲ ಸರ್. ನಾನು ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾತಾಡಿಲ್ಲ. ಅದೆಲ್ಲ ತಾಯಿ ಬಿಟ್ಟು ರಾಜ್ಯದ ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟ್ ನನ್ನ ಮೇಲೆ ಕೇಸ್ ಇರೋದು. ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ.